ಇವತ್ತಿನ ವಿಶೇಷ ಇಡ್ಲಿಗೆ ಒಂದು ಸುಲಭವಾದಂಥ ಸಾಂಬಾರು. ಸಾಂಬಾರನ್ನ ಮಾಡಬೇಕಾದ್ರೆ ಮನೆ ತುಂಬ ಘಮಘಮ ಅಂತ ಕೂಡಿರುತ್ತೆ. ತಿನ್ನಕ್ಕಂತೂ ಅದ್ಭುತವಾಗಿರುತ್ತೆ. 3 ಇಡ್ಲಿ ತಿನ್ನೋರು 6 ಇಡ್ಲಿ ತಿನ್ನೋದಂತೂ ಗ್ಯಾರಂಟಿ. ಅಷ್ಟು ರುಚಿಯಾದಂಥ ಸಾಂಬಾರು. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಈ ಟಿಫನ್ ಸಾಂಬಾರನ್ನ ನಾನು ಹೆಸರುಬೇಳೆ ಉಪಯೋಗಿಸಿ ಮಾಡ್ತಾಯಿದ್ದೀನಿ. ಇಲ್ಲಿ 5 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆನ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಹೆಸರುಬೇಳೆ ಮಾತ್ರ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ನೀವು ತೊಗರಿಬೇಳೆನೂ ಸಹ ಮಿಕ್ಸ್ ಮಾಡ್ಬೋದು, ಆದರೆ ಹೆಸರುಬೇಳೆ ಇಡ್ಲಿಗೆ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಹೆಸರುಬೇಳೆ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಅಷ್ಟು ಇಷ್ಟು ಅಂತ ಏನಿಲ್ಲ, ಬೇಳೆ ಬೇಯೋಷ್ಟು ನೀರಾದರೆ ಸಾಕಷ್ಟೇ. ಇಲ್ಲಿ ಬೇಳೆ ಮುಳುಗುವಷ್ಟು ನೀರನ್ನ ಹಾಕಿ ಆಮೇಲೆ 3 ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ನಾವು ಮುಂದೆ ಸಾಂಬಾರು ಪುಡಿನೂ ಸೇರಿಸ್ತೀವಿ, ಈ ರುಚಿಗೆ ಅಂತ ಇಲ್ಲಿ ಹಸಿಮೆಣಸಿನ್ಕಾಯಿನ ಸೇರಿಸ್ತೀನಿ. ಹಾಗೆಯೇ ಅರ್ಧ ಇಂಚಿನಷ್ಟು ಹಸಿ ಅರಿಶಿನ ಇಲ್ಲಿ ತುರ್ಕೊಳ್ತಾ ಇದ್ದೀನಿ. ಹಸಿ ಅರಿಶಿನ ಇದ್ದರೆ ಹಾಕಿ, ಈ ಸೀಸನಲ್ಲಿ ತುಂಬ ಸಿಗುತ್ತೆ. ಇಲ್ಲ ಅಂದರೆ ಪರವಾಗಿಲ್ಲ, ಅರಿಶಿನ ಪುಡಿ ಒಂದು 1/4 ಟೀ ಸ್ಪೂನಷ್ಟು ಹಾಕಿದರೆ ಕರೆಕ್ಟಾಗಿರುತ್ತೆ. ಈಗ ಹೆಸರುಬೇಳೆ, ನೀರು, ಅರಿಶಿನ ಹಾಗೆಯೇ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ರೆಡಿ ಮಾಡಾಗಿದೆ. ಇದನ್ನು ಮುಚ್ಚಿಬಿಟ್ಟು ಸಾಫ್ಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಕುಕ್ಕಲ್ಲಾದರೂ ಆಗಲಿ, ಡೈರೆಕ್ಟ್ ಪಾತ್ರೆಯಲ್ಲಾದರೂ ಆಗಲಿ, ಒಟ್ಟಿನಲ್ಲಿ ಸಾಫ್ಟಾಗಿ ಬೇಯಬೇಕು. ಬೇಳೆ ಥರ ಕಾಣಬಾರ್ದು, ಚೆನ್ನಾಗಿ ಪೇಸ್ಟ್ ಆಗಿರಬೇಕು. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. ಹಸಿಮೆಣಸಿನ್ಕಾಯಿ ಫ್ಲೇವರ್ ಎಲ್ಲ ನೀರಿನಲ್ಲಿ ಬಿಟ್ಕೊಂಡಿದೆ. ಹಾಗೆಯೇ ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ. ಇವಾಗ ಬಿಸಿ ಇರಬೇಕಾದ್ರೆ ಈ ರೀತಿ ಸ್ಪೂನ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೀರು, ಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಬೇಳೆ ರೆಡಿಯಾಗಿದೆ, ಅದನ್ನ ಸೈಡಿಗೆ ಇಡೋಣ. ಈ ಸೈಡಿನಲ್ಲಿ ಒಂದು ಪಾತ್ರೆಗೆ ಒಂದು 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ ಮಾತ್ರ ಹಾಕ್ತಾಯಿದ್ದೀನಿ. ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಈ ಸಾಂಬಾರಿಗೆ. ಆಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕಿದ್ದೀನಿ ಎಣ್ಣೆಗೆ. ಸಾಸಿವೆ ಚೆನ್ನಾಗಿ ಸಿಡಿದೆ ಅಂದಾಗ ಸ್ವಲ್ಪ ಕರಿಬೇವಿನ ಎಣ್ಣೆ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾವು ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊನ ಸೇರಿಸ್ಬೇಕಾಗುತ್ತೆ. ಈರುಳ್ಳಿನಲ್ಲಿ ನೀವು ಮಾಮೂಲಿ ಈರುಳ್ಳಿನಾದರೂ ಹಾಕ್ಬೋದು, ಆದರೆ ನಿಮಗೆ ಈ ರೀತಿ ಸಣ್ಣ ಈರುಳ್ಳಿ ಸಿಕ್ಕಿದರೆ ಅದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಸಾಂಬಾರು ಈರುಳ್ಳಿ ಹಾಕಿದರೆ ಈ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದಾಗ 2 ಹಣ್ಣಾಗಿರೋಂಥ ಟೊಮೆಟೊನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಈ ಟಿಫನ್ ಸಾಂಬಾರಿಗೆ ನಾನು ಹುಳಿ ಸೇರಿಸ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಲೋಕಲ್ ಟೊಮೆಟೊ ಹಾಕಿದರೆ ಹುಳಿ ಅಂಶ ಈ ಟೊಮೆಟೊದಲ್ಲೇ ಬರುತ್ತೆ. ಆಮೇಲೆ ಒಂದು 2 ಟೀ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸಿದ್ದೀನಿ. ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ನಾನು ಅಡುಗೆ ಸಾಧನ ವೀಡಿಯೋದಲ್ಲಿ ಹಾಕಿದ್ದೀನಿ, ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಇದೆಯೋ ಅದನ್ನೇ ಸಹ ಸೇರಿಸ್ಬೋದು. ಇವಾಗ ಸಾಂಬಾರು ಪುಡಿನ ಒಂದು 30 ಸೆಕೆಂಡ್ ಹುರಿದಾಗಿದೆ, ಚೆನ್ನಾಗಿ ಬಿಸಿಯಾಗಿದೆ ಅಂದಾಗ ನಾವು ತಕ್ಷಣ ಬೇಯಿಸಿರೋ ಅಂಥ ಬೇಳೆನ ಇದಕ್ಕೆ ಸೇರಿಸಬೇಕು, ಇಲ್ಲ ನೀರನ್ನು ಸೇರಿಸಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಸಾಂಬಾರು ಪುಡಿ ಸಿಯುವಂಥ ಚಾನ್ಸಸ್ ಆಗುತ್ತೆ. ಸಾಂಬಾರು ಪುಡಿ ಸೀದ್ಬಿಟ್ರೆ ಸಾಂಬಾರು ಕಪ್ಪಗೆ ಬರುತ್ತೆ, ರುಚಿಯಾಗಿ ಬರೋದಿಲ್ಲ. ನೋಡಿ, ಬೇಳೆನ ಹಾಕಿ ಸ್ವಲ್ಪ ನೀರನ್ನ ಮತ್ತೆ ಸೇರಿಸಿದ್ದೀನಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟನ್ನು ಹಾಕಿದರೆ ಮಾಮೂಲಿ ಸಾಂಬಾರು ಆಗುತ್ತೆ. ಎಕ್ಸ್ಟ್ರಾ ರುಚಿ ಬರಬೇಕು ಅಂದರೆ ಒಂದು ಸ್ಪೆಷಲ್ ಪೌಡರ್ನಿಂದ ಮಾಡ್ಕೋಬೇಕಾಗುತ್ತೆ. ಅದೇನು ಪೌಡರ್ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಮೇಲೆ ಉದುರಿಸೋಂಥ ಪೌಡ್ರು ಅದ್ಭುತವಾಗಿರುತ್ತೆ, ಅದು ನೋಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು 1ರಿಂದ 2 ಕುದಿ ಬಂದರೆ ಸಾಕು. ಬೇಳೆ ಚೆನ್ನಾಗಿ ಬೆಂದಿದೆ, ಒಗ್ಗರಣೆ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ 1ರಿಂದ 2 ಕುದಿ ಬರಲಿ. ಅಷ್ಟೊತ್ತಿಗೆ ಇದಕ್ಕೆ ಮೇಲ್ಪುಡಿ ಅಂತ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧದಲ್ಲಿ ಅರ್ಧ ಭಾಗ 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಸೇರಿಸಿ 2 ಕೆಂಪು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು 1/4 ಇಂಚಿನಷ್ಟು ಗಟ್ಟಿ ಇಂಗು ಸಿಗುತ್ತೆ ನೋಡಿ, ಅದನ್ನು ಹಾಕಿ ಇಲ್ಲಿ ಲೋ ಫ್ಲೇಮಲ್ಲಿ ಎಲ್ಲ ಪದಾರ್ಥಗಳನ್ನು ಹುರ್ಕೊಳ್ತಾ ಇದ್ದೀನಿ. ಈ ಮೇಲ್ಪುಡಿ ಹಾಕೋದ್ರಿಂದ ಏನು ಬರುತ್ತೆ ಸಾಂಬಾರಿನಲ್ಲಿ ಅಂದರೆ ಒಂದು ಘಮಘಮ ಅಂತ ಸುವಾಸನೆ ಬರುತ್ತೆ. ಬಾಯಿಗೆ ಹಾಕಿದ ತಕ್ಷಣ ಒಂದು ಎಕ್ಸ್ಟ್ರಾ ಫ್ಲೇವರ್, ಏನಪ್ಪ ಇಷ್ಟು ಅದ್ಭುತವಾಗಿದೆ ಸಾಂಬಾರು ಅಂತ ಅನಿಸ್ಬೇಕು. ಅದನ್ನು ಈ ಪುಡಿ ತಂದುಕೊಡುತ್ತೆ. ಇವಾಗ ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು. ಎಲ್ಲಿವರೆಗೆ ಹುರ್ಕೋಬೇಕು, ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಹಾಗೆಯೇ ಘಮಘಮ ಅಂತ ಸುವಾಸನೆ ಬರಬೇಕು. ಈಗ ನೋಡಿ, ಕೈ ಆಡಿಸ್ತಾ ಹುರಿತಾ ಇದ್ದೀನಿ. ಈಗ ಚೆನ್ನಾಗಿ ಘಮಘಮ ಅಂತ ಸುವಾಸನೆಯಿಂದ ಕೂಡಿದೆ. ಇವಾಗ ನೆಕ್ಸ್ಟ್ ನಾವಿಂದ ಚೆನ್ನಾಗಿ ಆರೋದಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಇಷ್ಟೂ ಪುಡಿನೂ ಹಾಕಬೇಕಾ ಅಂದರೆ ಇಲ್ಲ, ನಾನು ಮಾಡಿರೋಂಥ ಸಾಂಬಾರಿಗೆ 1ರಿಂದ 2 ಟೀ ಸ್ಪೂನಷ್ಟು ಹಾಕಿದರೆ ಸಾಕು. ಮಿಕ್ಕಿರೋ ಅಂಥ ಪುಡಿನ ನಾವು ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ಯಾವಾಗ ನೀವು ಸಾಂಬಾರು ಮಾಡ್ತೀರೋ ಆವಾಗ ಮೇಲೆ ಸ್ವಲ್ಪ ಇದನ್ನ ಉದಿಸ್ಬಿಟ್ರಂತೂ ಅದ್ಭುತವಾದಂಥ ಟೇಸ್ಟ್ ಕೊಡುತ್ತೆ ಸಾಂಬಾರು. ಈ ಸೈಡ್ನಲ್ಲಿ ಸಾಂಬಾರು ಚೆನ್ನಾಗಿ ಕುದೀತಿದೆ. ಮೇಲೆ ನಾನು ಈ ರೀತಿ ಉದಿಸ್ತಾ ಇದ್ದೀನಿ. 1ರಿಂದ 2 ಟೀ ಸ್ಪೂನಷ್ಟು ಹಾಕಿದರೆ ಸಾಕು, ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದಕ್ಕೆ ನಾವು ಆಗಲೇ ಸಾಂಬಾರು ಪುಡಿನ ಹಾಕಿದ್ದೀವಿ, ಹಸಿಮೆಣಸಿನ್ಕಾಯಿನ ಹಾಕಿದ್ದೀವಿ. ಮೇಲೆ ಸ್ವಲ್ಪ ಪುಡಿನ ಉದಿಸ್ಬಿಟ್ಟು ಕೈ ಆಡಿಸ್ಬಿಡಿ ತಕ್ಷಣ, ಹಾಗೇ ಇರಲಿ. ಆಮೇಲೆ ಅದ್ರ ಮೇಲೆ ಒಂದು 2 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ, ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ. ಎಣ್ಣೆನೂ ಸಹ ನಾವು ಕಡಿಮೆನೇ ಹಾಕಿದ್ದೀವಿ. ಈಗ 2 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಆಮೇಲೆ ಧಾರಾಳವಾಗಿ ಹಸಿ ಕೊತ್ತಂಬರಿಯನ್ನು ಉದುರಿಸ್ಬಿಟ್ಟು ಸ್ಪೂನಲ್ಲಿ ಲೈಟಾಗಿ ಮಿಕ್ಸ್ ಮಾಡಿದರೆ ಘಮ ಘಮ ಅಂತ ಕೂಡಿರೋಂಥ ರುಚಿಯಾಗಿರುವಂತಹ ಟಿಫನ್ ಸಾಂಬಾರು ರೆಡಿ.
ಹೆಸರುಬೇಳೆ ಹಾಕಿ ಮಾಡಿರೋಂಥ ಟಿಫನ್ ಸಾಂಬಾರು ಇಡ್ಲಿಗಂತೂ ಎಕ್ಸಲೆಂಟ್ ಕಾಂಬಿನೇಷನ್ನು. ತುಂಬಾ ರುಚಿಯಾಗಿರುತ್ತೆ. ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ. ಹಾಗೆಯೇ ಇಡ್ಲಿಗೆ ಮಾತ್ರ ಅಂದರೆ ಏನಿಲ್ಲ, ಇಡ್ಲಿ, ದೋಸೆ, ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡು ತಿಂತಿದ್ರಂತೂ ಅಮೃತ ಇದ್ದಾಗಿರುತ್ತೆ. ಹಾಗಾಗಿ ಬೆಳಿಗ್ಗೆ ಮಾಡಿರೋಂಥ ಈ ಸಾಂಬಾರನ್ನ ಬೆಳಿಗ್ಗೆ ತಿಂಡಿಗೂ ಉಪಯೋಗಿಸ್ಕೋಬೋದು, ಮಧ್ಯಾಹ್ನ ಊಟಕ್ಕೂ ಸಹ ಉಪಯೋಗಿಸ್ಕೋಬೋದು. ರುಚಿಯಾದಂಥ ಸಾಂಬಾರು ಮಾಡೋದು ಹೇಗೆ ಅಂತ ನೀವು ನೋಡಿದ್ದೀರಾ. ಹಾಗೆಯೇ ಇದನ್ನು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.